ಹಲೋ ನಮಸ್ಕಾರ. ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಕಾವ್ಯ. ವೀಕ್ಷಕರ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟಗಳು, ಸಮಸ್ಯೆಗಳು, ಜೊತೆಗೆ ದೋಷಗಳು ಇದ್ದೇ ಇರುತ್ತೆ. ನಿಮ್ಮ ಕಷ್ಟಗಳಿಗೆ ನಿಮ್ಮ ಜನ್ಮದೋಷ ಕಾರಣವಾಗುತ್ತಾ? ಒಂದು ವೇಳೆ ಜನ್ಮದೋಷ ಇದ್ರೆ ಯಾವೆಲ್ಲ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಮಾಡ್ಕೋಬೇಕು, ಜೊತೆಗೆ ನಿಮ್ಮ ಜೀವನದಲ್ಲಿ ನಂಬರ್ಗಳದ್ದೇ ಆಟ ಆಗಿರುತ್ತೆ. ಅದೃಷ್ಟ ತರುವ ಲಕ್ಕಿ ನಂಬರ್ ಯಾವುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಆದಿತ್ಯ ನಾರಾಯಣ್ ಮಹರ್ಷಿ ಗುರುಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಗುರುಗಳೇ, ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಕಷ್ಟಗಳು, ಸಮಸ್ಯೆಗಳು, ದೋಷಗಳು, ಕಂಟಕಗಳು ಇದ್ದೇ ಇರುತ್ತೆ. ಸೊ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಜನ್ಮದೋಷ ಕಾರಣವಾಗುತ್ತಾ? ಈ ಜನ್ಮದೋಷದಿಂದ ಯಾವೆಲ್ಲ ರೀತಿ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ, ತಿಳಿಸ್ಕೊಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹುಟ್ಟಿನಿಂದ ಕೊನೆಯ ಹಂತದವರು ಕೂಡ ನಾನಾ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಹೆಲ್ತು, ಆರೋಗ್ಯ, ಅದಾದಮೇಲೆ ಎಜುಕೇಷನ್ನು, ಅದಾದಮೇಲೆ ಪ್ರೊಫೆಷನ್ನು, ಅದಾದಮೇಲೆ ಮದುವೆ, ಅದಾದಮೇಲೆ ಸಂತಾನ, ಹಣಕಾಸು ಮತ್ತು ಅಭಿವೃದ್ಧಿ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಇದಿಷ್ಟೇ ಹಂತಗಳು. ಈ ಹಂತಗಳಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಒಬ್ಬ ಮನುಷ್ಯ ಅನುಭವಿಸ್ತಾ ಇದ್ದಾನೆ ಅಂತಂದರೆ ಅದರ ಮೂಲ ಬಂದು ಈ ಕರ್ಮ ಫಲಗಳು ಅಂತ ಹೇಳ್ತೀವಿ ನಾವು. ಆ ಕರ್ಮ ಫಲಗಳನ್ನು ನಾವು ನಿವೃತ್ತಿ ಮಾಡ್ಕೊಂಡಿಲ್ಲ ಅಂತಂದಾಗ ನಮಗೆ ಬೇಕಾದಂತಹ ಆಯಾ ವಯಸ್ಸಿನಲ್ಲಿ ಏನಾಗ್ತದೆ, ಆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಕ್ರಿಯೇಟ್ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಎಷ್ಟೋ ಜನ ನೋಡ್ಕೊಳ್ಳದೆ ಅವರು ತುಂಬ ಜನ ಅನುಭವಿಸ್ತಾ ಹೋಗ್ತಾ ಇರ್ತಾರೆ. ನಮಗೆ ಗೊತ್ತಿಲ್ಲ ಅಂತೇಳಿ. ಇವತ್ತು ಶಾಸ್ತ್ರ ಅಂತಂದಾಗ, ಜ್ಯೋತಿಷ್ಯ ಅಂತಂದಾಗ ಅಲ್ಲಿ ಭಾಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಜ್ಯೋತಿಷ್ಯ ಅಂತಂದ್ರೆ ಏನು? ಭಾಳ ಮುಖ್ಯವಾಗಿ ಜ್ಯೋತಿ, ಬೆಳಕು. ಆ ಬೆಳಕಲ್ಲಿರ್ತಕ್ಕಂತಹ ವಿಷಯಗಳನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಇವತ್ತು ಹುಟ್ಟತಕ್ಕಂಥ ಮಕ್ಕಳುಗಳಲ್ಲಿ ಏನು ಕರ್ಮ ಫಲಗಳಿದ್ದಾವೆ, ಏನು ಜನ್ಮದೋಷಗಳಿದ್ದಾವೆ ಅಂತಕ್ಕಂಥದ್ದನ್ನ ಭಾಳ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಪರಿಶೀಲನೆ ಮಾಡ್ಕೋಬೇಕು. ಅದು ಮಾಡ್ಕೊಂಡಿಲ್ಲ ಅಂತಂದಾಗ ಈ ಜನ್ಮದೋಷಗಳೇನಾಗುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ತಂದೊಡ್ತಾ ಇರ್ತದೆ. ಹಾಗೇನೆ ಇದಕ್ಕೆ ಭಾಳ ಮುಖ್ಯ ಉದಾಹರಣೆ ಏನಂತಂದರೆ, ಜನ್ಮದೋಷಗಳನ್ನ ನಾವು ಕಂಡಿಡ್ಕೊಳ್ಳೋದು ಹೇಗೆ, ಎಷ್ಟು ಜನ ಗೊತ್ತೇ ಇರೋದಿಲ್ಲ ಅದು. ಅದರಿಂದ ನಿಮಗೆ ನಾವು ನ್ಯೂಮರಾಲಜಿನ ಕಂಬೈನ್ ಮಾಡ್ತೀವಿ. ಇಲ್ಲಿ ನ್ಯೂಮರಾಲಜಿ ಅಂದರೆ ಏನು? ನಂಬರ್ಸ್. ಆ ನಂಬರ್ಸ್ಗಳ ಮತ್ತೊಂದು ಪ್ರತಿರೂಪವೇ ಗ್ರಹಗಳು. ಆ ಗ್ರಹಗಳ ಮತ್ತೊಂದು ರೂಪವೇ ಸಂಖ್ಯೆಗಳು. ಈ ಸಂಖ್ಯೆಗಳಲ್ಲಿ ನಮಗೆ ಭಾಳ ಮುಖ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇವತ್ತು ಒಂದಲ್ಲ ಒಂದು ಸಂಖ್ಯೆಗಳು, ಒಂದಲ್ಲ ಒಂದು ನಂಬರ್ಸ್ ನಿಮ್ಮನ್ನು ಫಾಲೋ ಮಾಡ್ತಿರ್ತದೆ. ಈಗ ಎಕ್ಸಾಂಪಲ್ ತೊಗೊಂಡ್ರೆ, ನಿಮ್ಗೇನಾದರೂ ನಂಬರ್ 1 ಫಾಲೋ ಮಾಡ್ತಾ ಇದೆಯಾ ಅನ್ಕೊಳ್ಳಿ. ಯಾರ್ಯಾರು 1, 10, 19, 28 ಈ ತಾರೀಕಿನಲ್ಲಿ ಹುಟ್ಟಿರ್ತೀರ, ನಿಮಗೇನಾದರೂ ಈ ಸಂಖ್ಯೆನಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತಂದರೆ ಅಲ್ಲಿಗೆ ಭಾಳ ಜನ ಅಂದ್ಕೊಳ್ಳೋದು, ನನಗೆ 1 ಫಾಲೋ ಮಾಡ್ತಾ ಇದೆ, ನನಗೆ ತುಂಬ ಲಕ್ಕಿ, ಅದೃಷ್ಟ ಅಂದ್ಕೊಂಡಿರ್ತಾರೆ. ಬಟ್ ಆ ನಂಬರ್ಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಉಪಯೋಗ ಬರೋದಿಲ್ಲ. ಅದು ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ತಂದೋಡ್ತಾ ಇರ್ತದೆ. ಅಲ್ಲಿಗೆ ನಾವೇನು ಮಾಡಬೇಕು, 1 ಲಕ್ಕಿ ನಂಬರು ನಮಗೆ ಚೆನ್ನಾಗಿದೆ ಅಂತೇಳಿ ಯೋಗದಲ್ಲ ನಾವು. ಈ 1 ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದೆ, ಈ 1 ಹಿಂದೆ ಯಾವುದಾದ್ರೂ ರಹಸ್ಯ ಇದೆಯಾ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ. ಆ ರಹಸ್ಯ ಏನು ಅಂತಂದರೆ ಸೂರ್ಯ ಅಂತ ಹೇಳ್ತೀವಿ. ಯಾವುದು? 1, 10, 19, 28 ಈ ತಾರೀಕಿಗೆ ಅಧಿಪತಿಯಾಗಿರ್ತಕ್ಕಂಥವ್ರು ಸೂರ್ಯ ಭಗವಾನ್. ಅಲ್ಲಿಗೆ ಸೂರ್ಯ ಆತ್ಮಕಾರಕ, ಸೂರ್ಯ ಪಿತೃಕಾರಕ ಅಂತೀವಿ. ಅಲ್ಲಿಗೆ ನಿಮ್ಮ ಜಾತಕದಲ್ಲಿ ಜನ್ಮದೋಷ ಅಂತ ತಗೊಂಡಾಗ ಈ ಪಿತೃದೋಷ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಜಾತಕದಲ್ಲಿ ಇತ್ತು ಅಂತಂದರೆ ನಿಮಗೆ ಆಟೋಮೆಟಿಕಲಿ ನಿಮಗೆ ನಂಬರ್ 1 ಫಾಲೋ ಮಾಡ್ತದೆ. ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೀವು ಅಂದ್ಕೊಳ್ತೀರಾ, ನಂಬರ್ 1 ಫಾಲೋ ಮಾಡ್ತಾ ಇದ್ದೆ, ನನಗೆ ತುಂಬ ಲಕ್ಕಿ. ಅಂದ್ರೆ ಏನು? ಎಲ್ಲಾದರೂ ಒಂದು ಸ್ಕೂಲ್ಗೆ ಹೋಗಲಿ, ಎಲ್ಲಾದರೂ ಒಂದು ಕಾಲೇಜ್ಗೆ ಹೋಗಲಿ, ಎಲ್ಲಾದರೂ ಒಂದು ಸೀಟ್ ತಗೊಳ್ಳಿ, ಎಲ್ಲಾದರೂ ಒಂದು ಮನೆ ತಗೊಳ್ಳಿ, ಯಾವುದೋ ಒಂದು ಸೈಟ್ ತಗೊಳ್ಳಿ, ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ನಿಮಗೇನಾಗುತ್ತೆ, ಆ ನಂಬರ್ 1 ಫಾಲೋ ಮಾಡ್ತಿರ್ತದೆ. ಆಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಆ ನಂಬರು ನೆಗೆಟಿವ್ ಆರ್ ಪಾಸಿಟಿವ್. ಈ ಸೀಕ್ರೆಟ್ನ ನೀವು ಎಲ್ಲಿವರೆಗೂ ತಿಳ್ಕೊಳ್ಳಲ್ಲ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಂಡಾಗ, ಯಾರಿಗೆ 2, 11, 20, 29 2, 11, 20, 29 ಈ ತಾರೀಕು ಏನಾದರೂ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ, ಈ ನಂಬರ್ ಏನೋ ಫಾಲೋ ಮಾಡ್ತಾ ಇದೆ, ವೆಹಿಕಲ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಪಾರ್ಟ್ನರ್ಸ್ ನಂಬರ್ ಆಗಿರ್ಬೋದು, ಅಥವಾ ಮದುವೆ ಡೇಟ್ ಆಗಿರ್ಬೋದು, ಇವೆಲ್ಲ ಫಾಲೋ ಮಾಡ್ತಿತ್ತು ಅಂದಾಗ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಕಾರಕತ್ವ ನಿಮ್ಮ ಜನ್ಮದೋಷ ಆಗಿರಬಹುದು, ಆಗದೆ ಇರಬಹುದು. ಯಾಕಂದರೆ ಎರಡೂ ರೀತಿ ಕೆಲಸ ಮಾಡುತ್ತೆ ಮನುಷ್ಯನಿಗೆ. ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ಕೆಲಸ ಮಾಡ್ತಿರುತ್ತೆ. ಅಲ್ಲಿಗೆ ಚಂದ್ರ ಯಾರು ಅಂತಂದರೆ ಮಾತೃಕಾರಕ. ನೋಡಿ, ಸೂರ್ಯ ಪಿತೃಕಾರಕ, ಚಂದ್ರ ಮಾತೃಕಾರಕ.
ಅಲ್ಲಿಗೆ ಚಂದ್ರ ನಾವು ಇನ್ನೊಂದು ಲೆಕ್ಕದಲ್ಲಿ ತೊಗೊಂಡಾಗ ದೈವ ದೋಷಗಳು ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ದೈವಕ್ಕೆ ನಾವು ಏನಾದರೂ ಕನೆಕ್ಷನ್ಸ್ ಅಂದರೆ ಸಂಪರ್ಕ ಬಿಟ್ಟಿದ್ದ ಪಕ್ಷದಲ್ಲಿ ಅದು ಕೂಡ ನಮ್ಗೆ ಫಾಲೋ ಮಾಡ್ತಿರ್ತದೆ. ಅಂದರೆ ಆ ದೈವ ಯಾರು ಅಂತಂದರೆ ಕುಲದೇವಿ. ಈ ಕುಲದೇವಿಯನ್ನು ನಾವು ಏನಾದರೂ ಬಿಡ್ತು ಅಂತಂದಾಗ ನಿಮಗೆ ನಂಬರ್ 2 ಫಾಲೋ ಮಾಡ್ತಾ ಹೋಗುತ್ತೆ. ಇದು ಎಷ್ಟು ಜನ ಗೊತ್ತಿರೋದಿಲ್ಲ. ಯಾಕಂದರೆ ಚಂದ್ರ ನಾವು ಇನ್ನೊಂದು ಹೇಳ್ತೀವಿ ಅಂದರೆ ಮನಸ್ಸಿನ ಕಾರಕ ಅಂತ ಕರಿತೀವಿ ನಾವು. ಆ ಮನಸ್ಸಿನ ಕಾರಕ ಚಂದ್ರ ಅವನ ಸಂಪರ್ಕ ದೇವಿ ಜೊತೆ ಇಲ್ಲ ಅಂತಂದಾಗ ನಮ್ಮ ಮನಸ್ಸು ಹಾಳಾಗೋಗ್ತದೆ. ಅದಕ್ಕೆ ಭಾಳ ಜನ ಏನಂತಂದರೆ ನನಗೆ ಡಿಸೈಡ್ ತೊಗೊಳಕ್ಕಾಗಲ್ಲ, ನನಗೆ ನಿರ್ಧಾರ ತೊಗೊಳಕ್ಕಾಗಲ್ಲ, ನಾನು ಯಾವುದೇ ಒಂದು ಗುರಿ ಮುಟ್ಲಿಕ್ಕಾಗಲ್ಲ, ನಾನು ನಾನಾ ರೀತಿ ಆಲೋಚನೆಗಳು ಮಾಡ್ತೀನಿ, ನಾನಾ ರೀತಿ ಪ್ಲಾನ್ಗಳು ಮಾಡ್ತೀನಿ, ಬಟ್ ಯಾವುದೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ವಿಷಯವನ್ನು ಇವತ್ತು ಭಾಳ ಜನ ಹೇಳ್ತಾರೆ. ಕಾರಣ ಏನು? ಅದು ಹಿಂದೆ ಇರತಕ್ಕಂಥ ಸಂಪರ್ಕ, ಅದೇ ಜನ್ಮದೋಷ. ಇದನ್ನು ನಾವು ಕರೆಕ್ಷನ್ ಮಾಡ್ಕೋಬೇಕು. ಇದು 2 ಆಯಿತು. ಇನ್ನು ನೆಕ್ಸ್ಟು 3, 12, 21, 30 ಈ ಸಂಖ್ಯೆಯನ್ನು ನಿಮ್ಮನ್ನು ಫಾಲೋ ಮಾಡ್ತಿದೆ ಅಂತಂದರೆ ಕುಲದೈವ ಅಂತ ನಾವು ಕರಿತೀವಿ. ಯಾಕಂದರೆ ಗುರು ಕುಲದೈವ, ಕುಲದೇವಿ ಬಂದು ಚಂದ್ರ. ಅಲ್ಲಿಗೆ ಆ ಗುರು ಚಂದ್ರ ಅಂತಕ್ಕಂಥ ಕಾಂಬಿನೇಷನ್ ತೊಗೊಂಡು ಕೂಡ ಜಾತಿಯಲ್ಲಿ ನಾವು ಗಜಕೇಶ್ವರಿಯಾಗ ಅಂತ ಕರಿತೀವಿ ನಾವು. ಇವತ್ತು ಎಷ್ಟು ಜನಗಳಿಗೆ ಕುಲದೇವರ ಅನುಗ್ರಹ ಇದೆ ಹೇಳಿ ನೋಡೋಣ. ಅಲ್ಲಿಗೆ ನಂಬರ್ 3 ಫಾಲೋ ಮಾಡ್ತಾ ಇದೆ ಅಂತಂದರೆ ನನಗೆ ಅದು ಲಕ್ಕಿ ಅಂತ ಅಲ್ಲ. ಅದರೊಳಗೆ ಏನೋ ಒಂದು ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲು ವಿಮರ್ಶೆ ಮಾಡ್ಕೋಬೇಕು. ಯಾವುದು? ಜ್ಯೋತಿಷಾಸ್ತ್ರ ಪ್ರಕಾರ. ಭಾಳ ಜನ ಹೇಳ್ತಾರೆ, ಆದರೆ ಮೂಲವನ್ನು ಯಾರೂ ಹೇಳೋದಿಲ್ಲ. ಬೇಸ್ಮೆಂಟು, ಈಗ ನಮ್ಮ ಬೇಸ್ಮೆಂಟ್ ಸರಿ ಇದ್ರೆ ಮಾತ್ರ ಬಿಲ್ಡಿಂಗ್ ಕಟ್ಟಕ್ಕೆ ಸಾಧ್ಯ. ಬೇಸ್ಮೆಂಟೇ ಸರಿ ಇಲ್ಲ ಮೇಲೆ ಬಿಲ್ಡಿಂಗ್ ಯಾಕೆ ಕಟ್ತೀರ ನೀವು? ಅದರಿಂದ ಈ ಶಾಪಗಳು, ದೈವ ಶಾಪಗಳು, ದೈವ ಕೋಪಗಳು ಮತ್ತು ಬ್ರಾಹ್ಮಣರ ಶಾಪಗಳು, ಗುರು ಶಾಪಗಳು ಇವೆಲ್ಲ ಇತ್ತು ಅಂತಂದರೆ ನಿಮಗೆ ನಂಬರ್ 3 ಫಾಲೋ ಮಾಡ್ತಿರ್ತದೆ. ಇವೆಲ್ಲ ನಿಮಗೆ ಪಾಸಿಟಿವ್ ಇತ್ತು ಅಂದರೆ ನಿಮ್ಮನ್ನು ಫಾಲೋ ಮಾಡೋ 3 ತುಂಬ ತುಂಬ ಅದೃಷ್ಟಕರವಾಗಿ ಕೆಲಸ ಮಾಡುತ್ತೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾಗೆಯೇ 4, 13, 22, 31 ಈ ಸಂಖ್ಯೆ ಏನಾದರೂ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತಂದರೆ ಇವತ್ತು ಭಾಳ ಜನ 4ನೇ ತಾರೀಕಲ್ಲಿ ನನ್ನ ಮಗ, 4ನೇ ತಾರೀಕಲ್ಲಿ ನನ್ನ ಹೆಂಡ್ತಿ, 4ನೇ ತಾರೀಕು ನನ್ನ ಪಾರ್ಟ್ನರು, 4ನೇ ತಾರೀಕಿನಲ್ಲಿ ನನಗೆ ಮದುವೆ ಆಗಿದೆ, ನಂದು ಎಲ್ಲ ನಂಬರ್ 4 ಫಾಲೋ ಮಾಡ್ತಿದೆ ಅಂತೇಳಿ ಭಾಳ ಜನಕ್ಕೆ ಇದು 4 ಫಾಲೋ ಮಾಡ್ತದೆ. ಮ್ಯಾಕ್ಸಿಮಮ್ 90% ಜನಕ್ಕೆ ನಂಬರ್ 4 ಫಾಲೋ ಮಾಡುತ್ತೆ. ನಂಬರ್ 4 ಆಗಿರ್ಬೋದು, 13 ಆಗಿರ್ಬೋದು, 22 ಆಗಿರ್ಬೋದು, 31 ಆಗಿರ್ಬೋದು, ಇದು ಫಾಲೋ ಮಾಡ್ತಾ ಇರ್ತದೆ ನಿಮಗೆ. ಇದು ಫಾಲೋ ಮಾಡ್ತಿತ್ತು ಅಂತಂದಾಗ ಈ ರಾಹುವಿನ ಸಂಖ್ಯೆ ಅಂತ ಹೇಳ್ತೀವಿ ನಾವು. ಯಾವುದು? ನಂಬರ್ 4 ಈ 4 ಆ್ಯಕ್ಚುಲಿ ಯಾರಿಗೂ ಫಾಲೋ ಮಾಡಬಾರ್ದು. ಈ ಫಾಲೋ ಮಾಡ್ತು ಅಂತಂದರೆ ನಿಮ್ಗೆ ಅಲ್ಲಿ ಯಾವುದೋ ಒಂದು ಸರ್ಪಕ್ಕೆ ಸಂಬಂಧಪಟ್ಟಂಥ ದೋಷಗಳು, ನಾಗನಿಗೆ ಸಂಬಂಧಪಟ್ಟ ದೋಷಗಳು ನಿಮ್ಮನ್ನು ಹಿಂಬಾಲಿಸಿದೆ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು. ನೀವೇನು ಬೇಡ, ಜಸ್ಟ್ ನೀವು ಮದುವೆ ಡೇಟ್ ತೆಗೆದು ನೋಡಿ. ಆ ಮದುವೆ ಡೇಟಲ್ಲಿ 4, 13, 22, 31 ತಾರೀಕಲ್ಲಿ ಮದುವೆ ಮಾಡ್ಕೊಂಡಿದ್ರೆ ಆ ಕುಟುಂಬ, ಆ ಒಂದು ಮನೆತನ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತದೆ. ಅಲ್ಲಿಗೆ ಆ ಪ್ರಾಬ್ಲಮ್ಸ್ಗಳು ನಮ್ಗೆ ಬರ್ತಾ ಇದೆ ಅಂತಂದಾಗ ನಾವು ಅದನ್ನು ನಮ್ಮ ಜಾತಕ ಮುಖಾಂತರ ಈ ರಾಹು ಯಾರು, ಇದರಲ್ಲಿ 2 ಥರ ಬರ್ತಾರೆ ರಾಹುದಲ್ಲಿ. ಒಂದು ನಾಗ, ಇನ್ನೊಂದು ಸರ್ಪ. ಅಲ್ಲಿಗೆ ಸರ್ಪ ಅಂದರೆ ಹರಿದಾಡುವವನು, ನಾಗ ಅಂದರೆ ಪೂಜಿಸಲ್ಪಡುವವನು ಅಂತೇಳಿ. ಇದ್ರೊಳಗಡೆ ಏನಾದರೂ ನಾವು ವ್ಯತ್ಯಾಸಗಳನ್ನ ಮಾಡಿದಂಥ ಪಕ್ಷದಲ್ಲಿ ನಮಗೇನಾಗ್ತದೆ, ಈ ನಂಬರ್ 4 ಮುಖಾಂತರ ಫಾಲೋ ಮಾಡ್ತಿರ್ತೇವೆ. ಎಷ್ಟೋ ಜನಕ್ಕೆ ಇವಾಗ ಎಲ್ಲೋ ಹೋಗಬೇಕಾದ್ರೆ ಸರ್ಪ ಕಾಣಿಸ್ಕೊಳ್ತದೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಸರ್ಪ ಕಾಣಿಸ್ಕೊಳ್ತದೆ, ಅಥವಾ ಹೊಲ, ಗದ್ದೆ, ತೋಟ, ಮನೆ ಎಲ್ಲೋದ್ರೂ ಕೂಡ ಸರ್ಪ ಕಾಣಿಸ್ಕೊಳ್ತದೆ. ಇವತ್ತು ಸಿಟಿಲಿ ಎಷ್ಟೋ ಮನೆಗಳಿದ್ದಾವೆ, ಆ ಮನೆಗಳು ಎಲ್ಲ ಪರ್ಟಿಕ್ಯುಲರ್ ಮನೆಗಳಿಗೆ ಹಾವು ಬಂದು ಕೂತ್ಕೊಳ್ತದೆ. ಇವತ್ತು ಬಹಳ ಗ್ರಾಮೀಣ ಪ್ರದೇಶ ಅಂತಲ್ಲ, ನಮ್ಮ ಸಿಟಿಗಳಲ್ಲೇ ಎಷ್ಟೋ ಮನೆಗಳಲ್ಲಿ ಸರ್ಪಗಳು ಬಂದ್ಬಿಡ್ತವೆ. ಅವಾಗ ಏನು ಮಾಡ್ತಾರೆ, ಅವು ಕೆಲವರು ಹಿಡಿದು ಕಳಿಸ್ತಾರೆ ಇವತ್ತಿನ ನಾಲೆಡ್ಜಲ್ಲಿ, ಬಟ್ ಕೆಲವರು ಇನ್ನೂ ಏನು ಮಾಡ್ತಾರೆ, ಅದನ್ನು ಹತ್ಯೆ ಮಾಡಿಬಿಡ್ತಾರೆ. ಮಾಡಬಾರ್ದು ಹಂಗೆ. ಯಾಕಂದರೆ ಮೊದಲೇ ಯಾವುದೋ ಒಂದು ಪಾಪಕರ್ಮಗಳನ್ನ ಮಾಡಿ ಇವೆಲ್ಲ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ. ಆದರೆ ಇಂದಿನ ಗೂಢಾರ್ಥಗಳನ್ನ ತಿಳ್ಕೊಳ್ಳದೆ ನೀವು ಮತ್ತೆ ಮತ್ತೆ ಪಾಪಗಳನ್ನ ಮಾಡ್ತಾ ಹೋದರೆ ಈ ಪ್ರಭಾವಗಳೇನಾಗುತ್ತೆ, ನಿಮ್ಮನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಒಂದ್ಸರಿ ನಿಮ್ಮನ್ನು ಆವರಿಸ್ಕೊಳ್ತು ಅಂತಂದರೆ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನೀವು ಬರೋಕ್ಕೆ ಸಾಧ್ಯ ಇಲ್ಲ. ಆವಾಗ ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಎಜುಕೇಷನ್ ಸರಿ ಇಲ್ಲ, ನನ್ನ ಪ್ರೊಫೆಷನ್ ಸರಿ ಇಲ್ಲ, ನನ್ನ ಇಂಪ್ರೂವ್ಮೆಂಟ್ ಆಗಿಲ್ಲ, ಈ ಥರ ಹಲವಾರು ಕಥೆಗಳನ್ನ ಹೇಳ್ತೀವಿ ನಾವು. ಆದರೆ ನೀವೇನು ತಪ್ಪು ಮಾಡಿದ್ದೀರಾ, ನಿಮ್ಮ ಕರ್ಮಗಳು ಏನು ಹಿಂಬಾಲಿಸ್ಕೊಂಬರ್ತಿದೆ ಅದು ಒಂದು ಹೇಳೋದಿಲ್ಲ. ಹಾಗೆಯೇ 5, 14, 23, 23 ಈ ತಾರೀಕು, ಈ ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತಂದರೆ ಭಾಳ ಜನ ಅದನ್ನು ಲಕ್ಕಿ ಅಂತ ತಿಳ್ಕೊಳ್ತಾರೆ. ನೀವು ಲಕ್ಕಿ ಅಂತ ತಿಳ್ಕೊಳ್ಳಿ, ಬಟ್ ಅದು ಹಿಂದಿರ್ತಕ್ಕಂಥ ರಹಸ್ಯವನ್ನು ಕೂಡ ಹಾಗೆ ತಿಳ್ಕೊಳ್ಳಿ. ಯಾಕಂದರೆ ವಾಕ್ ದೋಷಗಳು ಅಂತ ಹೇಳ್ತೀವಿ. ನಾವು ಮಾತಾಡ್ತಾ ಇರ್ತೀವಿ, ಯಾರಿಗೂ ಸಿಕ್ಕಾಬಟ್ಟೆ ಬೈದಿರ್ತೀವಿ, ಸಿಕ್ಕಾಬಟ್ಟೆ ಶಾಪ್ಗಳು ಹಾಕಿರ್ತೀವಿ, ಸಿಕ್ಕಾಬಟ್ಟೆ ಏನೋ ಮಾತಾಡಿರ್ತೀವಿ. ಇವೆಲ್ಲ ಏನಾಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಅದು ಕನ್ವರ್ಟ್ ಆಗಿಬಿಟ್ಟಿರ್ತದೆ. ಅದು ಆ ಕನ್ವರ್ಟ್ ಆಯಿತು ಅಂತಂದಾಗ ಏನಾಗುತ್ತೆ ಅಂದರೆ ಅವೆಲ್ಲ ನಮಗೆ ಶಾಪಗಳಾಗಿ ಪರಿವರ್ತನೆ ಆಗ್ತದೆ. ಅದರಿಂದ ಈ 5, 14, 23 ತಾರೀಕು ಹುಡ್ತು ಅಂದ್ರೆ ಸಿಕ್ಕಾಬಟ್ಟೆ ಮಾತಾಡ್ತಾರೆ ಇವರು. ಮಾತು ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ಮಾತಾಡ್ತಕ್ಕಂತಹ ಮಾತುಗಳಿಂದ ಇನ್ನೊಬ್ರಿಗೆ ಏನಾದರೂ ಒಂದು ತೊಂದರೆಗಳಾಯಿತು ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡೋದಿಲ್ಲ.
ಅಥವಾ ನಾವು ಹಾಕ್ಸ್ಕೊಂಬಿಟ್ಟಿರ್ತೀವಿ, ನಾವು ಮಾತಾಡ್ಸ್ಕೊಂಬಿಟ್ಟಿರ್ತೀವಿ. ಇವೆಲ್ಲ ಏನಾಗುತ್ತೆ ಅಂದರೆ ಈ ನಂಬರ್ ಮುಖಾಂತರ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತದೆ. ಇದೇನಾಗುತ್ತೆ, ನರ ದೌರ್ಬಲ್ಯ ಬಂದ್ಬಿಡುತ್ತಂತೆ, ಹೆಲ್ತ್ ಹಾಳಾಗೋಗುತ್ತಂತೆ. ಎಷ್ಟು ಜನ ಗೊತ್ತಿಲ್ಲ, ಇವತ್ತು ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಡಾಕ್ಟರ್ ಹತ್ರ ಓಡೋಗ್ಬಿಡ್ತೀರಾ. ಆದರೆ ಜಾತಕವನ್ನು ಕೂಡ ವಿಮರ್ಶೆ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಇಬ್ಬರಿಗೂ ನಾಲೆಡ್ಜೇ ಇರೋದಿಲ್ಲ ಇವತ್ತು, ಇದಾಯ್ತಲ್ವಾ. ಹಾಗೆ 6-15-24 ಈ ತಾರೀಕಲ್ಲಿ ಒಂದು ಹುಟ್ಟಿದರೆ ಅಥವಾ ಈ ಒಂದು ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತಂದರೆ 6 ಎಲ್ರಿಗೂ ಲಕ್ಕಿ ಅಲ್ಲ. 6 ಕೆಲವ್ರು ಮಾತ್ರ ಲಕ್ಕಿ. ಭಾಳ ಜನ ಹೇಳ್ತಾರೆ, ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಭಾಳ ಜನ ಹೇಳ್ತಾರೆ 6 ಎಲ್ಲರಿಗೂ ಲಕ್ಕಿ, 5 ಎಲ್ಲರಿಗೂ ಲಕ್ಕಿ, 4 ಎಲ್ಲರಿಗೂ ಲಕ್ಕಿ ಅಂತ. ಹಂಗೆ ಸಾಧ್ಯ ಇಲ್ಲ. ನಿಮ್ಮ ಜಾತಕದ ಮೇಲೆ ಅದು ಒಳಪಟ್ಟಿರುತ್ತೆ ಹೊರತು ಅದು ಎಲ್ಲರಿಗೂ ಯೂನಿವರ್ಸಲ್ಲಾಗೆ ಲಕ್ಕಿಯ ಕೆಲಸ ಮಾಡಲ್ಲ, ಯಾವ ನಂಬರು ಕೆಲಸ ಮಾಡಲ್ಲ. ಅರ್ಥ ಆಯ್ತಲ್ಲ. ಅದರಿಂದ ಈ ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂದರೆ, ಒಂದು ನಿಮಗೆ ಸ್ತ್ರೀ ಶಾಪ ಇರಬೇಕು. ಸ್ತ್ರೀ ಶಾಪ, ಈ ಸ್ತ್ರೀ ಶಾಪಗಳಿತ್ತು ಅಂತ ಪಕ್ಷದಲ್ಲಿ ನಿಮಗೇನಾಗುತ್ತೆ, ಆ ನಂಬರ್ ಫಾಲೋ ಮಾಡ್ತಿರ್ತದೆ. ಅದನ್ನು ನೋಡ್ಕೋಬೇಕು ನಾವು. ನೆಕ್ಸ್ಟು 7-16-25 ಈ ತಾರೀಕಲ್ಲಿ ಏನಾದರೂ ಹುಟ್ಟಿದ್ದು ಅಥವಾ ಈ ತಾರೀಕಲ್ಲಿ ಇರ್ತಕ್ಕಂಥ ಸಂಖ್ಯೆ ನಿಮ್ಮನ್ನೇನೋ ಹಿಂಬಾಲಿಸಿತ್ತು ಅಂತಂದಾಗ ನೀವು ನೆನ್ಪಿಟ್ಕೋಬೇಕು, ನಿಮಗೆ ಮದ್ದನ್ನು ಹಾಕಿದ್ದಾರೆ ಅಂತೇಳಿ. ಅಂದರೆ ಇವತ್ತು ಭಾಳ ಜನ ಹೊಟ್ಟೆಗೆ ಮದ್ದು ಹಾಕ್ತಾರೆ, ಈ ವಾಮಾಚಾರದ ಇವೆಲ್ಲ ಬರ್ತದೆ. ಹೊಟ್ಟೆಗೆ ಮದ್ದಾಗಿರ್ತಕ್ಕಂಥ ಪಕ್ಷದಲ್ಲಿ ನಿಮಗೆ ಈ 7 ತುಂಬ ಫಾಲೋ ಮಾಡ್ತಿರ್ತದೆ. ಆಯಿತಾ. 7-16-25 ತಾರೀಕಲ್ಲಿ ನಿಮಗೆ ಮದುವೆ ಆಗ್ತದೆ. ಈ 7 ಬೇರೆ ಯಾರೂ ಅಲ್ಲ. ಈ 7 ಅಂದರೆ ಸರ್ಪದ ಬಾಲ ಅಂತ ಕರಿತೀವಿ ನಾವು, ಕೇತು ಅಂತ ಕರಿತೀವಿ ನಾವು ಅಸ್ಟ್ರಾಲಜಿ ಪ್ರಕಾರ. ರಾಹು ಮತ್ತು ಕೇತು, ಅಲ್ಲಿಗೆ ಇದು ಸರ್ಪಕ್ಕೆ ಸಂಬಂಧಪಟ್ಟಂತಹ ಬಾಧೆಗಳೇ. ಈ ಮದ್ದು ಹಾಕ್ದಾಗ ಏನಾಗುತ್ತೆ ಅಂದರೆ, ಈ ಸರ್ಪ ಏನಾಗುತ್ತೆ, ಆಕ್ಟಿವೇಶನ್ ಆಗ್ತದೆ. ಆಕ್ಟಿವೇಶನ್ ಆದಾಗ ನಿಮ್ಗೆ ಆ ನಂಬರ್ ಮುಖಾಂತರ ನಿಮಗೆ ಗೋಚರ ಆಗ್ತಾ ಹೋಗುತ್ತೆ. ಅದನ್ನು ನೀವು ನೋಡ್ಕೋಬೇಕು. ಹೌದು, ಇದು ನಂಬರ್ ಫಾಲೋ ಮಾಡ್ತಾ ಇದೆ, ನನಗೆ ಮದುವೆ 7ನೇ ತಾರೀಕು ಆಗಿದೆ, 16 ತಾರೀಕು ಆಗಿದೆ. ಇವತ್ತು ಭಾಳ ಜನ ಅಂತಂದರೆ ಒಂದು 200-300 ಡಿವೋರ್ಸ್ ಕೇಸ್ಗಳು ಪರ್ ಡೇ ಅಪ್ಲಿಕೇಬಲ್ ಆಗ್ತಾಯಿದೆ ಅಂತಂದರೆ ಈ 4ನೇ ತಾರೀಕು 7ನೇ ತಾರೀಕು ಮದುವೆ ಆಗಿರ್ತಕ್ಕಂಥ ಒಂದು ಬಗ್ಗೆ ಭಾಳ ಜನ ಮಾತಾಡ್ಕೊಳ್ತಾರೆ. ಬಟ್ ಏನಕ್ಕೆ ಡಿವೋರ್ಸ್ ಆಗ್ತಾ ಇದೆ, 4 ನಂಬರ್ ಹೇಗೆ ಫಾಲೋ ಮಾಡ್ತಾ ಇದೆ, ನಂಬರ್ 7 ಯಾಕೆ ಫಾಲೋ ಮಾಡ್ತಾ ಇದೆ, ಈ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ತಾರೀಕಲ್ಲಿ ಮದುವೆ ಆಗಿರೋರಿಗೆ ತೊಂದರೆ ಆಗುತ್ತೆ ಅನ್ನೋ ಬಗ್ಗೆ ಒಬ್ಬರು ಯೋಚನೆ ಮಾಡೋದಿಲ್ಲ. ಅದು ಹಿಂದಿರೋ ಕಾರಣ ತಿಳ್ಕೋಬೇಕು. ಬರೀ ಗಂಡಿಗೆ ಅವ್ನು ಸರಿ ಇಲ್ಲ, ಹೆಣ್ಣಿಗೆ ಅವಳು ಸರಿ ಇಲ್ಲ, ಬರೀ ಇದಿಷ್ಟೇ ಗೊಂದಲ ಇರ್ತೇ ಹೊರತು ಬೇರೆ ಏನು ಹೇಳೋಕ್ಕಾಗಲ್ಲ. ಅದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಇದು ಕೂಡ ಜನ್ಮದೋಷಗಳ ಮೇಲೆ ಬರ್ತದೆ. ಇನ್ನು 8-17-26 ಅಂತಕ್ಕಂಥ ಸಂಖ್ಯೆ ತೊಗೊಂಡಾಗ ಭಾಳ ಜನ ಅನ್ಕೊಳ್ತಕ್ಕಂಥದ್ದು ನಂಬರ್ 8 ಫಾಲೋ ಮಾಡ್ತಾ ಇದೆ ಅಂತಂದರೆ ಭಾಳ ಜನ ಲಕ್ಕಿ ಅನ್ಕೊಳ್ತಾರೆ. ಕೆಲವರು ಭಾಳ ದುರದೃಷ್ಟ, ಯಾಕಂದರೆ ಶನಿದೇವರಿಗೆ ಪ್ರಪಂಚ ಎಲ್ಲ ನಡುಗುತ್ತೆ, ಎದುರ್ಕೊಳ್ತಾರೆ. ಆದರೆ ಆ ಸ್ವಾಮಿ ತುಂಬ ಒಳ್ಳೆಯವನು. ಆ ಸ್ವಾಮಿ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೇನೆ ಅಂತಂದರೆ ಅಲ್ಲಿ ಒಂದೇದಾಗಿರ್ಬೋದು ದೈವ ಕೋಪ, ದೈವ ಶಾಪ. ಇದು ವೆರಿ ವೆರಿ ಇಂಪಾರ್ಟೆಂಟು. ಕರ್ಮಗಳು, ಯಾಕಂದರೆ ಕರ್ಮಾದಿ ದೇವತೆಯನ್ನು ಕರ್ಮವನ್ನು ಕೊಡ್ತಕ್ಕಂಥನೇ ಶನಿ ಭಗವಾನ್. ಅಲ್ಲಿಗೆ ಆ ಕರ್ಮ ದೇವತೆ ನಿಮ್ಮನ್ನು ಹಿಂಬಾಲಿಸ್ತಿದ್ದಾನೆ ಆ ಸಂಖ್ಯೆ ಮೂಲಕ ಅಂತಂದಾಗ ನೀವು ಅದನ್ನು ನೋಡ್ಕೋಬೇಕು. ಅಯ್ಯೋ ನನಗೆ 7.5 ಬಂದ್ಬಿಡ್ತು, ಅಯ್ಯೋ ನನಗೆ ಅಷ್ಟಮ ಶನಿ ಬಂದ್ಬಿಡ್ತು, ಅಯ್ಯೋ ನನಗೆ ಪಂಚಮ ಶನಿ ಬಂದ್ಬಿಡ್ತು, ಹಾಗೆ ಹೀಗೆ ಬಂದದ್ದು ಎದುರ್ಕೊಳ್ತೀರ ನೀವು. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ದೇವರುಗಳು ನಮಗೆ ಫೇವರಬಲ್ ಕೆಲಸ ಮಾಡ್ತಾರೆ, ಎಲ್ಲ ಗ್ರಹಗಳು ಕೆಲಸ ಮಾಡ್ತವೆ. ನಮ್ಮ ಕರ್ಮಗಳನ್ನ ನಾವು ನೋಡ್ಕೊಳ್ದೆ ಹೋದಾಗ ಈ ಸಂಖ್ಯೆಗಳ ಮೂಲಕ ಏನಾಗುತ್ತೆ, ಇವೆಲ್ಲ ನಮ್ಮನ್ನು ಹಿಂಬಾಲಿಸ್ತಾ ಹೋಗ್ತವೆ. ಒಬ್ರು ಕಾಲರ್ ಹೇಳಿದ್ದಾರೆ ಬೆಂಗಳೂರಿಂದ, ಮಂಜುಳಾ ಅಂತ ಹೇಳಿ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನೀವು ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಅದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಹುಟ್ಟಿನ ದಿನಾಂಕ ಗೊತ್ತಿಲ್ಲ ನಮಗೆ. ಪರವಾಗಿಲ್ಲ, ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ಹೇಳಿ, 9ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಒಳಗಡೆನಾ? 9 ಒಳಗಡೆ ಒಂದು ಸಂಖ್ಯೆ ಹೇಳಿ. 5 ಗುರುಗಳೇ. 5. ಯಾವ ಪ್ಲಾನು ನಿಮಗೆ ಸಕ್ಸಸ್ ಆಗ್ತಿಲ್ಲ? ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಯಾವ ಪ್ಲಾನ್ ಮಾಡಿದ್ರು ಸಕ್ಸಸ್ ಆಗಲ್ಲ ಗುರುಗಳೇ. ಆರೋಗ್ಯದ ಪ್ರಾಬ್ಲಮ್, ಶತ್ರುಗಳ ಬಾಧೆ ಇದೇ ಆಗ್ತೈತೆ. ಬಂದು ಬೆಳಗ್ದರೆಲ್ಲ ದೂರ ಆಗ್ತಿದ್ದಾರೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ, ಯಾವಾಗಲೂ ಕೂಡ ನಾವು ಇವತ್ತಿನ ಕಾಲಮಾನದ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಹುಟ್ಟಬೇಕಂದಾಗ ಯಾವ್ಯಾವ ಜನ್ಮ ದೋಷಗಳನ್ನ ಹೊತ್ಕೊಂಡು ಹುಟ್ಟಿದ್ದೀವಿ. ಒಂದು, ನಾವು ವಾಸ ಮಾಡ್ತಕ್ಕಂಥ ಮನೆ ಭೂಮಿ ದೋಷ ಅಂತ ಹೇಳ್ತೀವಿ ನಾವು, ಅದು ಸರಿ ಇದೆಯಾ? ಮತ್ತು ಕಾಲದೋಷ ಅಂತ ಕರಿತೀವಿ. ಅಂದರೆ ಇವತ್ತಿನ ಕಾಲಮಾನ ನಡೀತಕ್ಕಂಥ ಒಂದು ಸಮಯ ಹೇಗಿದೆ, ಅಂದರೆ 2025 ನನಗೆ ಹೇಗಿದೆ, ಫೇವರಬಲ್ ಆಗಿದೆಯಾ ಅಥವಾ ಅನ್ಫೇವರಬಲ್ ಆಗಿದೆಯಾ, ಅದೃಷ್ಟವೋ ದುರದೃಷ್ಟವೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇವೆಲ್ಲ ಪರಿಣಾಮಗಳನ್ನ ಒಟ್ಟುಗೂಡಿಸಿ ನೋಡ್ಕೋಬೇಕಾಗ್ತದೆ. ನೀವೊಂದು ಕೆಲಸ ಮಾಡಿ, ಈಗ ಮಾನಸಿಕವಾಗಿ ಒಂದಷ್ಟು ವ್ಯತ್ಯಾಸಗಳಾಗ್ತಿದ್ದ ಪಕ್ಷದಲ್ಲಿ ನೀವು ವಿಷ್ಣು ಭಗವಾನ್ ಅಂತ ಹೇಳ್ತೀವಿ. ವಿಷ್ಣು ಭಗವಾನಿಗೆ ಒಂದು 5 ಬುಧವಾರ ದಿವಸ ವಿಷ್ಣು ಭಗವಾನ್ ಎದುರುಗಡೆ ಗರುಡ ಸ್ವಾಮಿ ಇರ್ತಾರೆ. ಆ ಗರುಡ ಸ್ವಾಮಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು 5 ವಾರ ಆ ತಾಯಿ ಹೆಸರು ಹೇಳ್ಬಿಟ್ಟು ಒಂದು ದೀಪವನ್ನು ಹಚ್ಕೊಂಡು ಬನ್ನಿ. ಈ 5 ವಾರ ನೀವು ಮಾಡೋದ್ ಮುಖಾಂತರ ನಿಮ್ಮಲ್ಲಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂಥ ತೊಂದರೆಗಳಿಗೆ ನಿಮಗೆ ಉತ್ತರಗಳು ಸಿಗುತ್ತೆ. ಮತ್ತು ಹಾಗೆ ಅದೆಲ್ಲ ಹೊಟ್ಟೋಗ್ತದೆ. ಅದು ಆಗ ಆ ಉತ್ತರ ಸಿಗದಾಗ ಏನಾಗ್ತದೆ, ನೀವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ತಿಳ್ಕೊಬೇಕಾಗ್ತದೆ. ಜಾತಕ ಇಲ್ಲ ಅಂತಂದರೆ ಪ್ರಶ್ನೆ ಭಾಗದಲ್ಲಿ ಇನ್ ಡೀಟೇಲ್ ಹೋಗಿ ತಿಳ್ಕೊಬೇಕಾಗ್ತದೆ.
ಅರ್ಥ ಆಯ್ತೇನಮ್ಮ? ಅದು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಮಂಜುಳಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಂಡ್ಯದಿಂದ ವಿನಯ್ ಅಂತ ಹೇಳಿ. ನಮಸ್ತೆ ವಿನಯ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಮಗ ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. ಮೇಡಮ್, ಫೆಬ್ರವರಿ 7, 2009 ಸಂಜೆ 5:20 ಮೇಡಮ್. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಖಂಡಿತವಾಗಿ. ನಾ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ಹೇಳಿದೆ, 7, 16, 25 ತಾರೀಕಲ್ಲಿ ಬರ್ತಾ ಇತ್ತು ಅಂದರೆ ಸರ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಕನೆಕ್ಷನ್ನು ಇದೆ ಅಂತೇಳಿ. ಅರ್ಥ ಆಯ್ತಲ್ಲ? ಆ ಕನೆಕ್ಷನ್ಸು ಅದು ದೈವ ಪೂಜಿತವಾಗಿದೆಯಾ ಅಥವಾ ಹತ್ಯೆ ಏನಾರು ಮಾಡಿದ್ದೀರಾ ಅಥವಾ ಏನಾದರೂ ಭಿನ್ನಗಳನ್ನ ಮಾಡಿದ್ರ ಅನ್ನೋ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನ ಜಾತಕ ಮುಖ ತಿಳ್ಕೊಬೋದು. ಅರ್ಥ ಆಯ್ತಲ್ಲ? ಇಲ್ಲಿ ಭಾಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಕಾಲಭೈರವನ ಆರಾಧನೆ. ಅರ್ಥ ಆಯ್ತಾ? ಕಾಲಭೈರವನ ಆರಾಧನೆಯನ್ನು ಪ್ರತಿ ಶನಿವಾರ ಮಾಡ್ಕೊಂಡ ಪಕ್ಷದಲ್ಲಿ ನಿಮಗೆ ಇರ್ತಕ್ಕಂತಹ ಯಾವುದಾದ್ರು ಇಂಥ ತೊಂದರೆಗಳೇನಾಗುತ್ತೆ, ನಿಷ್ಕ್ರಿಯ ಆಗ್ತಾ ಹೋಗುತ್ತೆ. ಒಂದು. ಆಮೇಲೆ ವಿಶೇಷವಾಗಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಕುಲದೇವರ ಆರಾಧನೆ. ಕುಲದೇವರು ನನ್ನ ಜಾತಕ ಪ್ರಕಾರ ತೊಗೊಂಡ್ಕೊಂಡ್ರೆ ಶಿವ ಅಂತ ತೋರಿಸ್ತಾ ಇದೆ. ಶಿವ ನಿಮ್ಮ ಮನೆ ದೇವರ? ಹಲೋ, ಮಲ್ಲಿಕಾರ್ಜುನ ಸ್ವಾಮಿ ಗುರುಜಿ. ಮಲ್ಲಿಕಾರ್ಜುನ ಸ್ವಾಮಿ, ಶಿವ ಅಂತ ತೋರಿಸ್ತಾ ಇದೆ. ಆಯ್ತಲ್ಲ? ಆ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಅಂದರೆ ಯಾವುದು? ಸೋಮವಾರ ದಿವಸ ಈ ಮಗುವಿನ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಕೊಳ್ತಾ ಬನ್ನಿ. ಆಯಿತಾ? ಕಾಲಭೈರವ ಮತ್ತು ಸೋಮವಾರ ಇದು ಮಾಡ್ಕೊಳ್ತಾ ಬಂದರೆ ತುಂಬ ಅದ್ಭುತ ಮುಂದುವರಿತಾ ಒಳ್ಳೆಯದಾಗ್ತದೆ. ಧನ್ಯವಾದಗಳು ವಿನಯ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಹಾಸನದಿಂದ ತೋತಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಮಗ ಹುಟ್ಟಿದ ದಿನಾಂಕ ಮತ್ತೆ ಸಮಯ ತಿಳಿಸಿ. 13/11/96. ಓಕೆ. ಬೆಳಿಗ್ಗೆ ಜಾವ 3:33. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹತ್ರ ಬಂದಿದ್ದೆ ನಾನು ಒಂದ್ಸತಿ ನಮ್ಮ ಮನೆಯವ್ರ ಬಗ್ಗೆ ಕೇಳೋದಿಕ್ಕೆ. ಹೌದಾ? ತುಂಬಾ ಅನುಕೂಲ ಆಯ್ತು ಅವಾಗಂದು. ಅದಕ್ಕೋಸ್ಕರ ನಿಮಗೆ ಕೋಟಿ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಏನ್ ಮಾಡ್ಕೊಂಡಿದ್ದಾರೆ ಮಗ? ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರ್. ಫೆಬ್ರವರಿ 9 ಈ ವರ್ಷ ಮದುವೆ ಆಯ್ತು. ಒಂದ್ ತಿಂಗಳಾಯ್ತು. ಆದ್ರೂ ಅವನ ಭವಿಷ್ಯ ಹೆಂಗಿದೆ ಅಂತ ಕೇಳ್ಬೇಕಾಯ್ತು ಸರ್. ನೋಡಿ, 13 ಅಂತಕ್ಕಂಥದ್ ಬಗ್ಗೆ ನಾಗರ ಕಾರ್ಯಕ್ರಮದಲ್ಲಿ ಹೇಳಿದೆ. 7, 13 ಇವೆಲ್ಲ ಸಂಖ್ಯೆಗಳು ಬಂದಾಗ ಸರ್ಪಕ್ಕೆ ಸಂಬಂಧಪಟ್ಟಂತಹ ಕನೆಕ್ಷನ್ ಇರತಕ್ಕಂಥದ್ದು. ಅಲ್ಲಿಗೆ ಆ ರಾಹುಗೆ ಸಂಬಂಧಪಟ್ಟಂತಹ ಬಾಧೆಗಳನ್ನ ನಿವೃತ್ತಿ ಮಾಡಿದ ಪಕ್ಷದಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಆಗೋದಿಲ್ಲ. ಅಲ್ಲಿಗೆ ಆ ಸರ್ಪಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳೇನು ಮಾಡಿಸಿದ್ದೀರಾ? ಹಲೋ ಸರ್, ಮಾಡಿಸಿದ್ದೀರಾ? ಸರ್ಪದೋಷ ಪರಿಹಾರ ಮಾಡಿದ್ದೀರಾ? ಮಾಡ್ತಿದ್ದೀನಿ ಸ್ವಾಮಿ. ಮಾಡಿಸಿದ್ರೆ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ಶನಿವಾರ ಲೋಕಲ್ ಎಲ್ಲಾದರೂ ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ರೆ ಅಥವಾ ನಾಗರ ದೇವಸ್ಥಾನ ಇತ್ತು ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 4 ಪ್ರದಕ್ಷಿಣೆ ಮಾಡ್ಕೊಂಡು ಬರೋದಕ್ಕೆ ಹೇಳಿ. ರೆಗ್ಯುಲರ್ ಮಾಡ್ಬೇಕು ಇದನ್ನು. ಯಾಕಂದರೆ ಒಂದ್ಸರಿ ನಾನು ಪರಿಹಾರ ಮಾಡ್ಕೊಂಡು ಬಂದೆ ಅಂತ ಸುಮ್ಮನೆ ಕೂತ್ಕೊಂಡು ಪ್ರಯೋಜನ ಆಗೋದಿಲ್ಲ. ಆ ಕ್ಷೇತ್ರಗಳಿಗೆ ಅಥವಾ ಆ ದೇವಸ್ಥಾನಗಳಿಗೆ ಅಕ್ಕಪಕ್ಕದಲ್ಲಿ ಹೋಗಿ 4 ಪ್ರದಕ್ಷಿಣೆ ಮಾಡ್ಕೊಂಡು ಬರೋದಕ್ಕೆ ಹೇಳಿ. ತುಂಬ ಅನುಕೂಲ ಮಾಡ್ಕೊಡ್ತೇನೆ. ಯಾಕಂದರೆ ನಾಗ ಒಲ್ದ್ಬಿಟ್ರೆ ಅದ್ಭುತ, ಅದೇ ನಾಗ ಮುನಿದ್ರೆ ಇಡೀ ಜೀವನನೇ ಹಾಳು ಮಾಡಿಬಿಡ್ತಾನೆ. ಅರ್ಥ ಆಯ್ತಾ ಸರ್? ಮಾಡಿ, ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಿ. ಜನ್ಮದೋಷ ಮತ್ತು ಆ ನಂಬರ್ಸ್ಗೂ ಯಾವ ರೀತಿಯಾದಂತಹ ಕನೆಕ್ಟಿವಿಟಿ ಇದೆ ಅಂತ ತಿಳಿಸ್ಕೊಡಿ ಗುರುಜಿ. ಇಲ್ಲಿ ಭಾಳ ವಿಶೇಷವಾಗಿ ನಾವು 1ರಿಂದ 9 ಸಂಖ್ಯೆಗಳು ತೊಗೊಂಡಾಗ ಈಗಾಗಲೇ 8 ಸಂಖ್ಯೆಗಳ ಬಗ್ಗೆ ನಾವು ಮಾತಾಡಿದ್ದೇವೆ. 9ನೇ ಸಂಖ್ಯೆ ಭಾಳ ಜನ ತುಂಬ ಮೆಚ್ಕೊಳ್ತಕ್ಕಂಥ ಒಂದು ಸಂಖ್ಯೆ ಇದು. ಯಾಕಂದರೆ 9, 18, 27, 9, 18, 27 ಈ ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಥವಾ ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಿ ಅಂತಂದಾಗ ಬಹಳ ಗಂಭೀರ ಯೋಚನೆ ಮಾಡಬೇಕು. ನಾವು ಆಗಲೇ ಹೇಳಿದ್ವಿ ಕಾರ್ಯಕ್ರಮದಲ್ಲಿ, ಎಲ್ಲ ಸಂಖ್ಯೆಗಳು ಫೇವರಬಲ್ ಅಲ್ಲ, ಎಲ್ಲ ಸಂಖ್ಯೆಗಳು ಕೂಡ ನೆಗೆಟಿವ್ ಅಲ್ಲ. ಯಾಕಂದರೆ ಅವರವರ ಜಾತಕದ ಕರ್ಮ ಫಲಗಳನ್ನು ಆಧರಿಸಿ ಈ ಸಂಖ್ಯೆಗಳು ನಿಮಗೆ ಫೇವರಬಲ್ ಆಗಿ ಅನ್ಫೇವರಬಲ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ನಾವು ಆ ಸಂಖ್ಯೆಯ ವಿವರಗಳನ್ನು ತಿಳ್ಕೋಬೇಕಾಗ್ತದೆ ಜಾತಕ ಮುಖಾಂತರ. ಇನ್ನು ನಂಬರ್ 9 ನಿಮ್ಮನ್ನು ಫಾಲೋ ಮಾಡ್ತಾ ಇದೆ. ಮದುವೆ ಲೈಫಲ್ಲಿ ಆಗಿರ್ಬೋದು, ಮದುವೆ ದಿನಾಂಕ ಆಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮನೆ ನಂಬರ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ ನಂಬರ್ ಆಗಿರ್ಬೋದು, ಸಂಗಾತಿ ನಂಬರ್ ಆಗಿರ್ಬೋದು. ಯಾವ್ಯಾವ ಕಡೆ ನಿಮಗೆ ಈ ಸಂಖ್ಯೆಗಳು ಫಾಲೋ ಮಾಡ್ತಿದೆ ಅಂತಂದಾಗ ಒಂದು ನೆಗೆಟಿವ್ ಆಗಿರ್ಬೋದು, ಒಂದು ಪಾಸಿಟಿವ್ ಆಗಿರ್ಬೋದು. ನೆಗೆಟಿವ್ ಆಗಿತ್ತು ಅಂತಂದಾಗ ಅದು ನಿಮಗೆ ಬಹಳ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಬಿಡ್ತದೆ. ನೆಮ್ಮದಿ ಹಾಳಾಗೋಗಿದೆ, ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ನಾನು ತುಂಬ ಹೋರಾಟ ಮಾಡ್ತಾ ಇದ್ದೀನಿ, ತುಂಬ ಜೀವನದಲ್ಲಿ ಸಕ್ಸಸ್ಸೇ ಕಾಣ್ತಿಲ್ಲ, ನಾನು ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ, ಆದರೂ ಕೂಡ ನನಗೆ ಪ್ರತಿಫಲ ಶೂನ್ಯ ಅಂತಕ್ಕಂಥ ಎಷ್ಟೋ ಜನ ಇವತ್ತು ಸಮಾಜದಲ್ಲಿ ಭಾಳ ಜನ ಇದ್ದಾರೆ.
ಅಲ್ಲಿಗೆ ಆ ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತಂದಾಗ ಆ ಸಂಖ್ಯೆ ಹಿಂದಿರ್ತಕ್ಕಂಥ ಕಾರಣ ಬಂದು ಭಾತೃಶಾಪ, ಭಾತೃದೋಷ ಅಂತ ಕರಿತೀವಿ ನಾವು. ಭಾತೃ ಅಂದರೆ ಯಾರು? ಸಹೋದರ. ಸಹೋದರನಿಗೆ ಕಾರಕತ್ವವಾಗಿರ್ತಕ್ಕಂಥನೇ ಮಂಗಳ ಗ್ರಹ. ಮಂಗಳನಿಗೆ ಕುಜಗ್ರಹ, ಅಂಗಾರಕ ಗ್ರಹ ಅಂತ ನಾವು ಕರಿತೀವಿ. ಅಲ್ಲಿಗೆ ಆ ಮಂಗಳ ಸಂಬಂಧಪಟ್ಟಂತಹ ದೋಷಗಳನ್ನು ಇವತ್ತು ಭಾಳ ಜನ ಹೆಣ್ಮಗಳು ಹೊತ್ಕೊಂಡು ಕುಜ ದೋಷ ಇದೆಯಂತೆ ಅದಕ್ಕೆ ಮದುವೆಯಲ್ಲಿ ಪ್ರಾಬ್ಲಮ್ ಅಂತೆ, ಕುಜ ದೋಷ ಇದೆಯಂತೆ ಅದಕ್ಕೆ ಡಿವೋರ್ಸ್ ಅಂತೆ, ಕುಜ ದೋಷ ಇದೆಯಂತೆ ಅದಕ್ಕೆ ಮದುವೆ ಆಗ್ತಿಲ್ವಂತೆ ಅಂತಕ್ಕಂಥ ಬಗ್ಗೆ ಭಾಳ ಜನ ನಮ್ಮಲ್ಲಿ ಮಾತಾಡ್ಕೊಳ್ತಾರೆ. ಆದರೆ ಅದು ಹಿಂದಿರ್ತಕ್ಕಂತಹ ಸತ್ಯ ಭಾತೃಶಾಪ. ಇದು ಜನ್ಮದೋಷದಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ. ಈ ಜನ್ಮದೋಷ ಭಾಳಷ್ಟು ಕಡೆ ಬರ್ತಕ್ಕಂಥದ್ದು ಸಹೋದರನ ಏನು ಮಾಡಿದ್ದೀವಿ ಅಂತಂದರೆ, ಇವತ್ತು ಸಹೋದರ ಸಹೋದರಿ ಎಷ್ಟು ಜನ ಕಿತ್ತಾಡಿ ಜಗಳ ಆಡಿಕೊಂಡು ಬೇರೆ ಬೇರೆ ಆಗಿದ್ದಾರೆ ಹೇಳಿ ನೋಡೋಣ. ಅದು ಭಾಳ ಮುಖ್ಯ ಬರ್ತಕ್ಕಂಥದ್ದು ಭೂಮಿಗೋಸ್ಕರ. ಅಂದರೆ ನಮ್ಮ ಅಪ್ಪ ಆಸ್ತಿ ಮಾಡಿದ್ದಾನೆ, ನಮ್ಮ ತಾತ ಆಸ್ತಿ ಮಾಡಿದ್ದಾನೆ, ಆ ಭೂಮಿ ನನಗಾಗಬೇಕು, ನನಗೆ ಅಷ್ಟು ಬರಬೇಕು, ನನಗೆ ಇಷ್ಟು ಬರಬೇಕು ಅಂತೇಳಿ ಇವತ್ತು ಎಷ್ಟೋ ಜನ ಕುಟುಂಬಗಳಿಗೆ ಬಡದಾಟ ನಡಿ ಕೋರ್ಟು ಕೇಸು ಅಂತೇಳಿ ಇವತ್ತು ಅಲಿತಾ ಇದ್ದಾರೆ. ಇವೆಲ್ಲ ಏನಾಗುತ್ತೆ? ಭಾತೃಶಾಪಗಳ ಕಾರಣ ಆಗುತ್ತೆ. ಇದು ಭೂಮಿ ದೋಷಕ್ಕೆ ಕಾರಣ ಆಗ್ತದೆ. ಇವತ್ತು 30 ವರ್ಷ 40 ವರ್ಷ ಕೋರ್ಟು ಕಚೇರಿ ಅಂತ ಅಲಿತಾ ಇರ್ತೀರ. ಕಾರಣ ಏನು? ಆ ಭೂಮಿ ದೋಷ. ಆ ಭೂಮಿ ನಿಮಗೂ ದಕ್ಕಲ್ಲ, ಅವ್ರಿಗೂ ದಕ್ಕೋದಿಲ್ಲ. ನೀವು ಅಲಿತಾ ಇರ್ತೀರ ಕೋರ್ಟು ಅಂತೇಳಿ. ಈ ರೀತಿ ಈ ಶಾಪ್ಗಳದ್ದು ಬಂದಾಗ ಇವತ್ತು ಎಷ್ಟೋ ಜನ ಭೂಮಿಗಳನ್ನ ಕಿತ್ಕೊಳ್ತಾರೆ. ನಂದು ಜಾಗ, ಅದು ಯಾರ್ದೋ ಜಾಗ, ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು ಮಾಡ್ಕೊಳ್ಳೋದು, ನಮ್ಮ ಜಾಗ ಮಾಡ್ಕೊಳ್ಳೋದು, ಓಡ್ಕೊಂಡ್ಬಿಡೋದು, ಇವೆಲ್ಲ ಏನಾಗುತ್ತೆ? ಭಾತೃಶಾಪಕ್ಕೆ ಕಾರಣ ಆಗ್ತದೆ. ಅದರಿಂದ ಜನ್ಮ ದೋಷಗಳನ್ನ ಯಾರು ಪರಿವರ್ತನೆ ಮಾಡ್ಕೊಳ್ಳಲ್ಲ, ಭೂಮಿ ದೋಷಗಳನ್ನ ಯಾರು ನೋಡ್ಕೊಳ್ಳಲ್ಲ, ಕಾಲ ದೋಷಗಳನ್ನ ಯಾರು ನೋಡ್ಕೊಳ್ಳಲ್ಲ, ಅಲ್ಲಿ ಇವರು ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಜೀವನದ ಹಂತವಾಗಿ ಅನುಭವಿಸ್ತಾ ಹೋಗ್ತಾ ಇರ್ತೀರ. ಇದನ್ನ ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ. ಓಕೆ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜನ್ಮದೋಷದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ಜನ್ಮದೋಷಕ್ಕೂ ನಂಬರ್ಸ್ಗೂ ಯಾವ ರೀತಿಯಾದಂತಹ ಕನೆಕ್ಷನ್ ಇದೆ, ಜೊತೆಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ, ಆ ಸಮಸ್ಯೆಗೆ ಎಷ್ಟೋ ದಿನಗಳಿಂದ ಒಂದು ವೇಳೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಗುರುಜಿಯವರನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುರುಜಿಯವರ ಅಡ್ರೆಸ್ ಪ್ಲೇಟ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಶ್ರೀ ಆದಿತ್ಯ ನಾರಾಯಣ್ ಮಹರ್ಷಿ 1033/A 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬೆಳಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇದು ಗುರೂಜಿಯವರ ಅಡ್ರೆಸ್ ಪ್ಲೇಟ್. ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಗುರೂಜಿಯವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಗುರೂಜಿಯವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವರೆಗಿನ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.